ನಮಸ್ಕಾರ, ಇದು ಕೆಜಿಎಫ್ ವಿ ಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆ ಕೋಲಾರ. ಕಾಂಗ್ರೆಸ್ನ ಎಂಪಿ ಕ್ಯಾಂಡಿಡೇಟ್ ಆದ KH ಮುನಿಯಪ್ಪ, ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್, ಕೋಲಾರ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಚಂದ್ರಾರೆಡ್ಡಿ, ಮಾಜಿ ನಗರಸಭೆ ಅಧ್ಯಕ್ಷರಾದ ದಾಸ್ ಚಿನ್ನಸೌದಿ, ಮಾಜಿ KUDA ಚೇರ್ಮನ್ ಆದ ಮುನಿರತ್ನಂ ನಾಯ್ಡು, KGF ತಾಲೂಕು JDSನ ಅಧ್ಯಕ್ಷರಾದ K ರಾಜೇಂದ್ರನ್, ಮೈನಾರಿಟಿ ಪ್ರೆಸಿಡೆಂಟ್ ಆದ ಅನ್ಬರ್, ಡಾಕ್ಟರ್ ವಲ್ಲಲ್ ವಿ ಮುನುಸ್ವಾಮಿ ಹಾಗೂ ಹಲವಾರು ಕಾಂಗ್ರೆಸ್ JDS ಲೀಡರ್ಸ್ ಎಲ್ಲ ಪಾಲ್ಗೊಂಡು ಸಲ್ಡಾನಾ ಸರ್ಕಲ್ ಇಂದ ಕ್ಯಾಂಪೇನ್ ನಿರ್ವಹಣೆ ಮುಖಾಂತರ ಗಾಂಧಿ ಸರ್ಕಲ್ ಬಂದು ಗಾಂಧಿ ಸರ್ಕಲ್ ಅಲ್ಲಿ ಅವರ ಸ್ಟ್ಯಾಚ್ಯೂಗೆ ಮಾಲೆ ಅರ್ಪಿಸಿದ್ರು. ಸ್ಪೆಷಲ್ ಕವರೇಜ್ VTV ಟೀಮ್ ಇಂದ. ಕಾಂಗ್ರೆಸ್ ಪಾರ್ಟಿ ಒಳ್ಳೆ ಬಹುಮತ ಇಲ್ಲಿ ಗೆಲ್ತಾರೆ ಗ್ಯಾರಂಟಿ ಇದೆ. ನಮ್ಮ KGF ನಲ್ಲಿ 1 ಲಕ್ಷ ಮೇಲ್ಗಡೆ ಲೀಡಿಂಗ್ ಬರ್ತದೆ. KGF ನಲ್ಲಿ வல்லம் போல் வந்திருக்கின்ற காங்கிரஸ் கட்சியின் வீரர்களே, நீங்கள் அனைவரும் அங்கங்கே இருக்கின்றவர்கள் ரோட்டுக்கு வரும்படி கேட்டுக்கொள்ளப்படுகிறது. இந்த கோலார் தங்கவையில் கண்டிராத அளவிற்கு இப்பேற்பட்ட திரளான கூட்டத்தை கூட்டியிருக்கின்ற மதிப்புக்குரிய ரூபா மேடமுடைய தலைமையிலே இந்த ஊர்வலமானது நடந்து கொண்டிருக்கின்றது. कांग्रेस पार्टी के राहुल गांधी के, कांग्रेस पार्टी के राहुल गांधी के
என்ன சின்ன என்ன சின்ன நாடுக்கு நல்லதுக்காக காங்கிரஸ் பட்சத்துக்கு ஓட் போடுங்க. என்ன பட்சத்துக்கு ஓட் போடுறீங்க? என்ன சின்ன என்ன சின்ன யூத் காங்கிரஸ். यूथ कांग्रेस राहुल गांधी की, राहुल गांधी जी के, राहुल गांधी जी के वोट फॉर वोट फॉर. பதினஞ்சு லட்சம் அக்கவுண்ட்ல போட்டு இருக்கிறாங்களா? ஏழை மக்களுக்காக என்ன தேர்ந்தெடுக்கிறாங்க? டிமானிட்டைசேஷன் பண்ணிருக்காங்க, ஜிஎஸ்டி பண்ணிருக்காங்க, எல்லா பப்ளிக் செக்டர்ஸ் மாத்தி பிரைவேட் செக்டர்ஸ் பண்ணிருக்காங்க. யாரு பணக்கார இருக்கிறாங்க அவருக்கு எல்லா இண்டஸ்ட்ரீஸ் எழுதி கொடுத்திருக்காங்க. நீரவ் மோடிக்கு கொடுத்திருக்காங்க, அனில் அம்பானிக்கு கொடுத்திருக்காங்க. யாருக்கும் இண்டஸ்ட்ரீஸ் கொடுத்திருக்காங்க? நீரவ் மோடிக்கு, அனில் அம்பானிக்கு, விஜய் மல்யாக்கு. யாருக்கும் இண்டஸ்ட்ரீஸ் இருக்குது? பப்ளிக் செக்டர்ஸ் எங்கேயும் இல்ல. கேஜிஎஃப்ல இருக்கிற பெமலுக்கு கூட இப்போ ஆர்டர்ஸ் இல்லாத பண்ணிருக்காங்க. அந்த பிரைவேட் செக்ஷன் பிரைவேடைசேஷன் பண்றத நிறுத்துங்க. மதிப்புக்குரிய கேஸ் முனேப்பா. चौकीदार चोर है, चौकीदार चोर है, चौकीदार चोर है, चौकीदार चोर है, चौकीदार बोलो चौकीदार, बोलो चौकीदार, बोलो चौकीदार, बोलो चौकीदार. अच्छे दिन आएगा, अच्छे दिन आएगा, अच्छे दिन आएगा, बहुत अच्छे दिन आएगा, बहुत अच्छे दिन आएगा. डिमोनेटाइजेशन किया, जीएसटी भी किया, इंडस्ट्रीज पूरा पब्लिक सेक्टर्स को प्राइवेट सेक्टर्स कर दिया. और राफेल डील में 30,000 करोड़ को ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ನ್ಯಾಷನಲ್ ಹೈವೇ 75 ಬಂದು ಬಂದಿದೆ. ನಮ್ಮ ಕೋಲಾರ ಕಟ್ಟ ನರಸಾಪುರ ವೇಮಗಲ್ ಮತ್ತು ಮಾಲೂರು ಹತ್ರ ಒಂದು ಬೃಹತ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಂದಿದೆ. ಇದು ಯಾರ ಕೊಡುಗೆ ಅಂದ್ರೆ ಅದು ಕೆ.ಎಚ್. ಮುನಿಯಪ್ಪ ಕೊಡುಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಏನು ಬೆಂಗಳೂರಿಗೆ ಕೇವಲ 50 ಕಿಲೋಮೀಟರ್ ಅಲ್ಲಿರೋ ಕೋಲಾರಲ್ಲಿ ಮೊನ್ನೆ ಕೆ.ಎಚ್. ಮುನಿಯಪ್ಪ ಅವರು ಹೈವೇ ಸಚಿವರಾಗಿದ್ದಾಗ ಆ ರೋಡ್ ಅನ್ನ ಅಗಲೀಕರಣ ಮಾಡಿದ್ರು. ಕೇವಲ ಅರ್ಧ ಗಂಟೆಯಲ್ಲಿ ಬೆಂಗಳೂರಿಂದ ಕೋಲಾರಕ್ಕೆ ಬರಬಹುದು. ಅದರಿಂದ ಎಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ವೋಲ್ವೋ ಇರ್ಬೋದು, ಹೋಂಡಾ ಇರ್ಬೋದು, ಇವತ್ತು ಐಫೋನ್ ಬರ್ತಾ ಇದೆ. ನೀವೆಲ್ಲರೂ ಐಫೋನ್ ನ ಯೂಸ್ ಮಾಡಬಹುದು. ಇವತ್ತು ನಾವು ಒಂದು ಐಫೋನ್ ತಗೋಬೇಕಾದ್ರೆ 80,000, 90,000, 1 ಲಕ್ಷ ರೂಪಾಯಿ. ನಮ್ಮ ಜಿಲ್ಲೆಯಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆದ್ರೆ ಅದು 50,000ಕ್ಕೆ ಬರುತ್ತೆ. ಅಲ್ಲಿ 10,000 ಯುವಕರಿಗೆ ಉದ್ಯೋಗವನ್ನು ಕೊಡಿಸೋದು ಜವಾಬ್ದಾರಿಯನ್ನ ನಮ್ಮ ಕೆ.ಎಚ್. ಮುನಿಯಪ್ಪ ಅವರು ನಮಗೆ ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ. ಆದ್ರಿಂದ ನಾವು ಇವತ್ತು ಯಾರಿಗೆ ಓಟ್ ಹಾಕ್ಬೇಕು? ಏನು ಸಿಂಬಲ್ ಅದು? ಎಲ್ಲರೂ ದಯವಿಟ್ಟು ಕೈ ಎತ್ತಿ ಕೆ.ಎಚ್. ಮುನಿಯಪ್ಪ ಅವರಿಗೆ ಒಗ್ಗಟ್ಟಿನ ಕಾಂಗ್ರೆಸ್ ಪಕ್ಷಕ್ಕೆ ಒಗ್ಗಟ್ಟನ್ನು ತೋರಿಸಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ. ಜನಪ್ರಿಯ ಶಾಸಕಿಯಾದಂಥ ಶ್ರೀಮತಿ ರೂಪಾ ಶಶಿಧರ್ ಅವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಚಂದ್ರಾರೆಡ್ಡಿ ಅವರೇ, ಈ ಭಾಗದ ನಗರಸಭೆ ಅಧ್ಯಕ್ಷರಾದಂಥ ರಮೇಶ್ ಜೈನ್ ಅವರೇ, ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ದಾಸ್ ಸಿಂಗ್ಸೇವ್ರಿ ಅವರೇ, ರಶೀದ್ ಖಾನ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೊದಲೇ ಮತ್ತು ರಾಧಣ್ರವರೇ, ಮತ್ತು ನಮ್ಮ ಜನತಾದಳದ ನಮ್ಮ ಇವತ್ತು ಸಮ್ಮಿಶ್ರ ಸರ್ಕಾರ ಮತ್ತು ಈ ಚುನಾವಣೆಯಲ್ಲಿ ಗಠಬಂಧನದಲ್ಲಿ ಸೇರಿಕೊಂಡಿರುವಂಥ ಕೆ. ರಾಂಜನರವರೇ ಮತ್ತು ದಿವಂಗತ ಭಕ್ತವತ್ಸಲಂ ಅವರ ಸುಪುತ್ರರಾದಂಥ ಕಾರ್ತಿಕ್ ಭಕ್ತವತ್ಸಲಂ ಅವರೇ, ಇನ್ನೊಬ್ಬರು ಮುನಿರಾಜ್ ಅವರೇ,
ಮತ್ತು ಕಮ್ಯುನಿಸ್ಟ್ ಪಾರ್ಟಿಯವರೇ, DMK ಅವರೇ, ಇದು ಜಾತ್ಯತೀತ ಪಕ್ಷಗಳ ಒಕ್ಕೂಟದಲ್ಲಿ ಅವರೆಷ್ಟೇ ಇರಲಿ ಅವರೆಲ್ಲರೂ ಕೂಡ ನಾವು ಅಣ್ಣ ತಮ್ಮಂದರಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಅದರ ಮುಖಾಂತರ ಈ ದೇಶದಲ್ಲಿ ನಾವು ಒಂದು ಕೋಮುವಾದಿ ಪಕ್ಷಗಳು ಒಂದು ಕಡೆ ಇರ್ತದೆ, ಜಾತ್ಯತೀತ ಪಕ್ಷಗಳು ಎಲ್ಲ ಕೂಡ ಇಡೀ ಕರ್ನಾಟಕದಿಂದ ಭಾರತ ದೇಶದ ಉದ್ದಗಲಕ್ಕೂ ಕೂಡ ತೆಗೆದುಕೊಂಡು ಹೋಗಿ 6 ತಿಂಗಳು ಕಾರಾಗೃಹದಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಇದ್ದಿದ್ದನ್ನ ಕೂಡ ಜ್ಞಾಪಕ ಮಾಡಿಕೊಳ್ಳಿ. KC ರೆಡ್ಡಿಯವರ ನಾಯಕತ್ವದಲ್ಲಿ ನಾಗೇರೆಡ್ಡಿ, KC ರೆಡ್ಡಿ, ಪಟ್ಟಾಭಿರಾಮನ್, MV ಕೃಷ್ಣಪ್ಪ ಮತ್ತು T ಚೆನ್ನಯ್ಯ, MV ವೆಂಕಟಪ್ಪ, ಈ ರೀತಿ ಇಲ್ಲಿ ಕೂಡ ಮಾಣಿಕ್ಯಪ್ಪ ಅವರು ಬಹಳಷ್ಟು ಜನ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಾಣವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಈ ದೇಶ ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಸಹಿಷ್ಣುತೆಯಿಂದ ಶಾಂತಿಯಿಂದ ಬಾಳಿ ಬದುಕಬೇಕು. ಆದ್ದರಿಂದ ಇವತ್ತು ನಾವು ಈ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ ಜೊತೆಗೆ ಒಂದು ಸಂವಿಧಾನವನ್ನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಆ ಸಂವಿಧಾನವನ್ನು ಸುಡ್ತೇವೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಶಿಲಾಶಾಸನಗಳನ್ನ, ಅವರ ಮೂರ್ತಿಗಳನ್ನ ನಾವು ಭಗ್ನ ಮಾಡ್ತೀವಿ ಅನ್ನೋ ಮಾತನ್ನ ಇವತ್ತು ಬಿಜೆಪಿಯವರು, RSS ಅವರು ಮಾತಾಡ್ತಾರೆ. ಈ ದೇಶದಲ್ಲಿ ಶಾಂತಿ ಭಂಗ ಮಾಡೋದೇ ಅವರ ಕರ್ತವ್ಯವಾಗಿದ್ದರೆ ಈ ದೇಶ ಶಾಂತಿಯಾಗಿರ್ಬೇಕಾದ್ರೆ ನಾವು ಇವತ್ತು ಚಿಂತನೆ ಮಾಡಬೇಕು. ರಾಹುಲ್ ಗಾಂಧಿಯವರು ಈ ರಾಷ್ಟ್ರದ ಉದ್ದಗಲಕ್ಕೂ ಹೋರಾಟ ಮಾಡಿ ಈ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಬೇಕು, ಅನ್ನದಾತ ರೈತ ಬದುಕಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದ ಫಲವಾಗಿ ಉತ್ತರ ಭಾರತದಲ್ಲಿ ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಮುಖ್ಯಮಂತ್ರಿಗಳಾದ ಒಂದೇ ವಾರದಲ್ಲಿ ಈ ರೈತರ ಸಾಲ ಮನ್ನಾ ಮಾಡ್ತಾರೆ. ಪ್ರತಿ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ. ಅದು ಕಾಂಗ್ರೆಸ್ ಸರ್ಕಾರಗಳು ಮಾಡಿದಂತ ಕೆಲಸ. ಒಂದು ಕಡೆ ಶ್ರೀನಿವಾಸಪುರದಿಂದ ಮದನಪಲ್ಲಿ ಕನೆಕ್ಷನ್, ವೈಟ್ ಫೀಲ್ಡ್ ಕೋಲಾರ ಮುಳಬಾಗಿಲ್ ಚಿತ್ತೂರು ಕನೆಕ್ಷನ್, ಗೋರಿಬಿದನೂರಿಗೆ ಚಿಕ್ಕಬಳ್ಳಾಪುರದಿಂದ ಕನೆಕ್ಷನ್, ಚಿಕ್ಕಬಳ್ಳಾಪುರದಿಂದ ಪುಟ್ಟಪರ್ತಿ ಪ್ರಶಾಂತ್ ನಿಲಯಕ್ಕೆ ಕನೆಕ್ಷನ್, ಇವೆಲ್ಲ ಕೂಡ ನಾನಿದ್ದಾಗ ಮುಂಜೂರಾದು. ಬಿಜೆಪಿಯವರು ಹಣ ಕೊಡ್ಲಿಲ್ಲ. ಅವ್ರಿಗೆ ಯಾರಾದ್ರೂ ಜವಾಬ್ದಾರಿ ಆಗಿದ್ರೆ ಇದಕ್ಕೆ ಉತ್ತರ ಹೇಳ್ಬಹುದು ಅವ್ರಿಗೆ. ನನಗೆ ಇವರು 5 ವರ್ಷದಲ್ಲಿ 5 ಬಿಡಿಕಾಸು ಕೊಡ್ಲಿಲ್ಲ. ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ. ಕನಿಷ್ಠ ಕೋಚ್ ಫ್ಯಾಕ್ಟರಿಗೆ ನಾನಿದ್ದಾಗ ಮಂಜೂರು ಮಾಡಿ ಬಿಡಿಗಾಸು ರಿಲೀಸ್ ಮಾಡಲಿಲ್ಲ, ಹಂಗೆ ಇಟ್ರು. ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ ಅದನ್ನ ಈಗ ಜೀವ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಸರ್ಕಾರ ಬರ್ತದೆ, 100ಕ್ಕೆ 100 ಕೂಡ ಕೋಚ್ ಫ್ಯಾಕ್ಟರಿ ಅಲ್ಲಿ ಪ್ರಾರಂಭ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಳಿತದಲ್ಲಿ ಇದ್ದಿದ್ರೆ ನಾನು ಏನೇನು ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ತಂದಿದ್ದೀನೋ ಅವೆಲ್ಲ ಕೂಡ ಪೂರ್ತಿ ಆಗ್ತಿತ್ತು. ಬಹುತೇಕ ಇಷ್ಟೊತ್ತಿಗೆ ನಮ್ಮ ಸರ್ಕಾರ ಇದ್ದಿದ್ರೆ ಇಲ್ಲೊಂದು ದೊಡ್ಡ ಪ್ರಮಾಣದ ಕೈಗಾರಿಕೆ ನನ್ನ ತರಕ್ಕೆ ಅವಕಾಶ ಆಗ್ತಿತ್ತು. ಆದ್ದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದಕ್ಕೆ ಇಡೀ ದೇಶ ಕಾಯ್ತಾ ಇದೆ. 2019 ಮಹಾ ಚುನಾವಣೆ ಈ ದೇಶದ ಕೋಮುವಾದ ಶಕ್ತಿಗಳು ಒಂದು ಕಡೆ, ಜಾತ್ಯತೀತ ಶಕ್ತಿಗಳು ಒಂದು ಕಡೆ, ಗಾಂಧಿವಾದ ಒಂದು ಕಡೆ, ಹಿಟ್ಲರ್ ವಾದ ಒಂದು ಕಡೆ. ಹಿಟ್ಲರ್ ಬೇಕಾ ಗಾಂಧಿ ಬೇಕಾ ಅನ್ನೋದನ್ನ ತೀರ್ಮಾನ ಮಾಡುವಂತ ಪರಿಸ್ಥಿತಿ. ಹಿಟ್ಲರ್ ಬೇಕಾ ಗಾಂಧಿ ಬೇಕಾ? ಈ ಪರಿಸ್ಥಿತಿಯಲ್ಲಿ ಈ ದೇಶ ನೆಲೆಸಿದೆ. ತಮ್ಮೆಲ್ಲರ ಆಶೀರ್ವಾದ ಕೇಳಕ್ಕೆ ಬಂದಿದ್ದೇನೆ. ತಾವು ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಗತ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಇಷ್ಟೊತ್ತು ನೀವು ನೋಡಿದ್ದು KGF ಪ್ರೊಫೆಷನಲ್ ಅಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್ KGF VTV ನ್ಯೂಸ್. ಮರಿದ್ರೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.